In the Bible, Satan is called the prince of darkness. ಸತ್ಯವೇದದಲ್ಲಿ ಸೈತಾನನನ್ನ ಅವನು ಆ ಕತ್ತಲೆಯ ರಾಜ ಅಂತ ಕರೆಯಲ್ಪಟ್ಟಿದೆ. There's an area of light, spiritual light, where Jesus is the Lord. ಒಂದು ಕ್ಷೇತ್ರವಿದೆ ಎಲ್ಲಿ ಆತ್ಮಿಕ ಬೆಳಕಿದೆಯೋ ಅಲ್ಲಿ ಯೇಸು ಸ್ವಾಮಿ ರಾಜನಾಗಿದ್ದಾನೆ. Outside that is darkness, where Satan is the king. ಅದರಿಂದ ಹೊರಗಡೆ ಅಲ್ಲಿ ಕತ್ತಲೆ ಇದೆ, ಅಲ್ಲಿ ಸೈತಾನನ ರಾಜನಾಗಿದ್ದಾನೆ. If you go into the area of darkness, you cannot ask the Lord to protect you there. ನೀವು ಒಂದು ಆ ಕತ್ತಲೆಯ ರಾಜ್ಯಕ್ಕೆ ಹೋಗ್ಬಿಟ್ಟು ಯೇಸು ಸ್ವಾಮಿ ನನ್ನನ್ನು ಕಾಪಾಡು ಅಂತ ಹೇಳಿಕ್ಕೆ ಆಗೋದಿಲ್ಲ. See, when you live in India, the government of India can protect you. ನೀವು ಈ ಭಾರತ ದೇಶದಲ್ಲಿ ನೆಲೆಸಿದ್ರೆ ಭಾರತ ಸರ್ಕಾರ ನಿಮ್ಮನ್ನು ಕಾಪಾಡುತ್ತೆ. But supposing you leave this country and go to another country, ನೀವು ಈ ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದ್ರೆ, and there in some other country you ask the government of India to protect you, how can they protect you? ನೀವು ಅಲ್ಲಿ ಹೋಗ್ಬಿಟ್ಟು ಭಾರತ ದೇಶದ ಸರ್ಕಾರಕ್ಕೆ ನೀವು ಕಾಪಾಡಿ ಅಂತ ಹೇಳಿದ್ರೆ ಅವ್ರು ಹೇಗೆ ಕಾಪಾಡ್ತಾರೆ? Government of India can protect you when you are in India. ಭಾರತ ಸರ್ಕಾರ ನೀವು ಭಾರತದ ಒಳಗಡೆ ಇದ್ರೆ ಮಾತ್ರ ಅವರು ನಿಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ. So it is the same with light and darkness. ಹಾಗೆ ಕತ್ತಲೆ ಮತ್ತು ಬೆಳಕಿನ ವಿಷಯದಲ್ಲಿ ಕೂಡ. If you are in the light, God can protect you. ನೀವು ಬೆಳಕಿನಲ್ಲಿ ಇದ್ರೆ ದೇವರು ನಿಮ್ಮನ್ನು ರಕ್ಷಿಸ್ತಾರೆ. But if you go into darkness, you can't ask the Lord to protect you. ನೀವು ಆ ಕತ್ತಲೆಯ ಕ್ಷೇತ್ರಕ್ಕೆ ಹೋದ್ರೆ ದೇವರು ನಿಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. That is how we ourselves can give power to the devil in our lives. ಹಾಗೆ ನಾವು ಆ ಸೈತಾನನಿಗೆ ನಮ್ಮ ಮೇಲೆ ಅಧಿಕಾರವನ್ನು ಕೊಟ್ಬಿಡ್ತೀವಿ. That is why the Bible says we must always walk in the light. ಅದರಿಂದ ದೇವರ ವಾಕ್ಯ ಹೇಳುತ್ತೆ ನಾವು ಯಾವಾಗಲೂ ಬೆಳಕಿನಲ್ಲಿ ನಡಿಬೇಕು ಅಂತ. And the first step of walking in the light is to be honest. ಬೆಳಕಿನಲ್ಲಿ ನಡೆಯೋದಕ್ಕೆ ಮೊದಲ ಹೆಜ್ಜೆ ಯಾವುದು ಅಂದ್ರೆ ಪ್ರಾಮಾಣಿಕವಾಗಿರೋದು. Don't tell lies. ನೀವು ಸುಳ್ಳು ಹೇಳಬಾರದು. Don't pretend that you are something which you really are not. ನೀವು ಅಲ್ಲದೆ ಇರೋರಾಗಿ ನೀವು ನಾಟಕ ಮಾಡಬಾರದು. If you pretend that you're very holy when you're not really holy, ನೀವು ಪವಿತ್ರರಾಗಿಲ್ದೇನೆ ನೀವು ಪವಿತ್ರ ತರ ನಾಟಕ ಮಾಡಿದ್ರೆ that is darkness. ಅದು ಕತ್ತಲೆ. The Satan will have power over you. ಆವಾಗ ಸೈತಾನನಿಗೆ ನಿಮ್ಮ ಮೇಲೆ ಅಧಿಕಾರವಿರುತ್ತೆ. And when Satan has power over you, you can get sickness, you can have problems in your home, you can have a lot of difficulties. ಸೈತಾನನಿಗೆ ನಿಮ್ಮ ಮೇಲೆ ಅಧಿಕಾರವಿದ್ರೆ ನಿಮಗೆ ಅನಾರೋಗ್ಯ ಬರಬಹುದು, ಬಹಳಷ್ಟು ಕಷ್ಟಗಳು ಬರಬಹುದು, ಸಮಸ್ಯೆಗಳು ಬರಬಹುದು. I don't want Satan to have any power in my life. ನನ್ನ ಜೀವಿತದಲ್ಲಿ ಸೈತಾನನು ಯಾವ ಅಧಿಕಾರ ಇರೋದಕ್ಕೆ ನಾನು ಬಯಸೋದಿಲ್ಲ. See what Jesus said in John chapter 14. ಯೋಹನ 14ರಲ್ಲಿ ಯೇಸು ಸ್ವಾಮಿ ಏನು ಹೇಳಿದ್ರು ನೋಡೋಣ. John 14 ಯೋಹನ and verse 30. 30ನೇ ವಚನ. Here Jesus said in the last part, the ruler of this world is coming and he has nothing in me. ಇಹಲೋಕದ ಅಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದು ನನ್ನಲ್ಲಿಲ್ಲ. Who is the ruler of this world? ಈ ಇಹಲೋಕದ ಅಧಿಪತಿ ಯಾರು? That is Satan. ಸೈತಾನನು. And Jesus said, the ruler of this world is coming towards me, but he does not find anything in me. ಆ ಒಂದು ಇಹಲೋಕದ ಅಧಿಪತಿ ನನ್ನ ಬಳಿ ಬರ್ತಾನೆ, ಆದರೆ ನನ್ನ ಬಳಿ ಅವನದು ಯಾವುದು ಇಲ್ಲ. We can ask this question, how did the Satan dare to come to Jesus? ನಾವು ಕೇಳಬಹುದು, ಸೈತಾನನು ಎಷ್ಟು ಧೈರ್ಯ ಮಾಡ್ದ ಅವನು ಯೇಸು ಸ್ವಾಮಿ ಹತ್ರ ಬರ್ಲಿಕ್ಕೆ ಅಂತ. He can't come anywhere near God. ದೇವರ ಬಳಿ ಆತನಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. But when Jesus came to earth, ಯೇಸು ಸ್ವಾಮಿ ಈ ಭೂಮಿಗೆ ಬಂದಾಗ he gave up all the powers he had as God. ಆತನಿಗೆ ಆ ದೇವರ ಒಂದು ಅಧಿಕಾರ ಬಲಗಳಿತ್ತಲ್ಲ ಅದನ್ನೆಲ್ಲ ಬಿಟ್ಟುಕೊಟ್ಟು. He came like us, like a weak man. ನಮ್ಮ ಹಾಗೆ ಬಲಹೀನ ಮನುಷ್ಯನಾಗಿ ಬಂದರು. It was like a king coming and living on this earth like an ordinary person. ಒಬ್ಬ ದೊಡ್ಡ ರಾಜ ಒಂದು ಚಿಕ್ಕ ಊರಿನಲ್ಲಿ ಒಬ್ಬ ಸಾಧಾರಣ ಮನುಷ್ಯನಾಗಿ ಜೀವಿಸುತ್ತಾರೆ. That's how Jesus came. ಹಾಗೆ ಯೇಸು ಸ್ವಾಮಿ ಬಂದ. And so Satan could come to him as a man. ಆವಾಗ ಒಬ್ಬ ಮನುಷ್ಯನಾಗಿದ್ದರಿಂದ ಸೈತಾನನು ಯೇಸುವಿನ ಬಳಿಗೆ ಬಂದ. Because Jesus lived in such purity, Satan could not have anything in him. So ಯೇಸು ಸ್ವಾಮಿ ಅಂತ ಪವಿತ್ರ ಜೀವಿತವನ್ನು ಜೀವಿಸಿದ್ರಿಂದ ಸೈತಾನನ ಏನು ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ ಯೇಸು ಸ್ವಾಮಿಗೆ. That's why he had such authority. ಅದರಿಂದ ಯೇಸು ಸ್ವಾಮಿಗೆ ಅಷ್ಟು ಅಧಿಕಾರವಿತ್ತು. Anytime he spoke to Satan, Satan had to obey. ಯಾವ ಸಮಯದಲ್ಲಾದರೂ ಯೇಸು ಸ್ವಾಮಿ ಸೈತಾನನಿಗೆ ಮಾತಾಡಿದ್ರೆ ಅವನು ಒಳಪಡಬೇಕಾಗಿ ಬಂತು. If he said, "Get away, Satan," ಸೈತಾನನೇ ತೊಲಗಿ ಹೋಗು, Satan would go immediately. ಸೈತಾನ ತಕ್ಷಣ ಹೋಗ್ಬಿಡ್ತಿದ್ದ. Once there were 6,000 demons living inside one man. ಒಂದು ಮನುಷ್ಯನ ಒಳಗಡೆ 6,000 ದೆವ್ವಗಳಿದ್ವು. And Jesus said to all of them, "Get out of him." ಯೇಸು ಸ್ವಾಮಿ ಹೇಳಿದ್ರು ಆತನಿಂದ ಹೊರಟು ಹೋಗು ಅಂತ. All of them left. ಎಲ್ಲ ಹೋಗ್ಬಿಟ್ಟು. How did Jesus have such authority? ಹೇಗೆ ಯೇಸು ಸ್ವಾಮಿಗೆ ಅಷ್ಟು ಅಧಿಕಾರವಿತ್ತು? Can you and I have such authority? ನನಗೂ ನಿಮಗೂ ಅಂತ ಅಧಿಕಾರ ಇರಲಿಕ್ಕೆ ಸಾಧ್ಯವನಾ? Why was the devil so afraid of Jesus Christ? ಯಾಕೆ ದೆವ್ವವು ಯೇಸುವಿನ ನೋಡಿ ಭಯಪಡ್ತಾ ಇತ್ತು? Here is the answer. ಇಲ್ಲಿ ಉತ್ತರವಿದೆ. You read in Matthew chapter 8. ಮತ್ತಾಯ 8ರಲ್ಲಿ ನಾವು ನೋಡ್ತೇವೆ.
Here we read of one military man, a Roman military man in verse 5, who came to Jesus with a request. ಇಲ್ಲಿ ಒಂದು ವಿಷಯಕ್ಕಾಗಿ ಒಬ್ಬ ರೋಮ ಶತಾಧಿಪತಿಯು ಯೇಸುವಿನ ಬಳಿಗೆ ಬರೋದನ್ನು ನಾವು ನೋಡ್ತೇವೆ. He was an army officer. ಅವನು ಒಬ್ಬ ದಳಪತಿ ಆಗಿದ್ದನು, ಸೈನ್ಯಾಧಿಪತಿ ಆಗಿದ್ದನು. And he came to ask for his servant, to Jesus to help his servant. ಯೇಸು ಸ್ವಾಮಿ ಹತ್ರ ಬಂದು ಆತನ ಆಳಿಗಾಗಿ ಒಂದು ಸಹಾಯವನ್ನು ಕೇಳಲು ಬಂದನು. You know what he told Jesus? ಅವನು ಯೇಸು ಸ್ವಾಮಿಗೆ ಏನು ಹೇಳ್ದ ಗೊತ್ತಾ? See, he looked at Jesus. ಅವನು ಯೇಸು ಸ್ವಾಮಿಯನ್ನು ನೋಡಿದನು. And he saw there's something similar about Jesus and me, he thought. ಅದರಲ್ಲಿ ಅವನು ಯೇಸು ಸ್ವಾಮಿಗೂ ನನಗೂ ಒಂದು ಸಾಮಾನ್ಯವಾದ ಒಂದು ವಿಷಯವಿದೆ. You know, usually military people can recognize other military people. ಒಬ್ಬ ಸೈನಿಕನಾದವನು, ಸೈನ್ಯದಲ್ಲಿರುವಂತವನು ಇನ್ನೊಬ್ಬ ಸೈನ್ಯದಲ್ಲಿ ಇದ್ದವನ್ನ ಅರ್ಥ ಮಾಡ್ಕೊಳ್ತಾರೆ. He looked at Jesus. ಯೇಸು ಸ್ವಾಮಿನ ನೋಡಿದನು. And he said in verse 9, 9ನೇ ವಚನದಲ್ಲಿ ಹೀಗೆ ಹೇಳ್ತಾನೆ. He doesn't say I am a man under authority. He says I also am a man under authority. ಅಲ್ಲಿ ನಾನು ಕೈ ಕೆಳಗಿರುವನು ಅಂತ ಹೇಳಿಲ್ಲ, ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವನು ಅಂತ ಹೇಳಿದನು. He's saying I can see that you are also a man under authority. I am also a man under authority. ನಾನು ನೋಡ್ತೀನಿ ನಿರ್ದಿಷ್ಟವಾಗಿ ನೀನು ಒಬ್ಬ ಕೈ ಕೆಳಗಡೆ ಇರುವಂತ ಒಬ್ಬ ಸೇವಕನು ಅಂತ. He recognized Jesus as a person who was living under some authority. ಯಾವುದೋ ಒಂದು ಅಧಿಕಾರದ ಕೆಳಗಡೆ ಇರುವಂತ ವ್ಯಕ್ತಿಯಾಗಿ ಶತಾಧಿಪತಿ ಗುರುತಿಸ್ತಾನೆ ಯೇಸುವಿನ ಬಗ್ಗೆ. He himself was under the Roman authority. He didn't know which authority Jesus was under. ಆ ರೋಮ ಅಧಿಕಾರದ ಕೆಳಗಡೆ ಇದ್ದವನಾಗಿದ್ದನು, ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಯೇಸು ಸ್ವಾಮಿ ಯಾವ ಅಧಿಕಾರದ ಕೆಳಗಡೆ ಇದ್ದವನು ಅಂತ. But he said, because I am under authority, ನಾನು ಒಂದು ಅಧಿಕಾರದ ಕೆಳಗಡೆ ಇರೋನಾಗಿದ್ದೆ. I have soldiers under me. ನನ್ನ ಕೆಳಗಡೆ ಸೈನಿಕರಿದ್ದಾರೆ. I say to a soldier, go, and he goes. ಆ ಸಿಪಾಯಿಗೆ ನಾನು ಹೇಳ್ತೀನಿ ಹೋಗು ಅಂತ ಅವ್ರು ಹೋಗ್ತಾರೆ. I say to another, come, and he comes. ಬಾ ಅಂತ ಹೇಳಿದ್ರೆ ಬರ್ತಾನೆ. I say to another, do this, and he does it. ಇನ್ನೊಬ್ಬನಿಗೆ ನಾನು ಇದು ಮಾಡು ಅಂತ ಹೇಳ್ತೀನಿ, ಅವನು ಮಾಡ್ತಾನೆ. In the military it's like that. ಆ ಒಂದು ಸೈನ್ಯದಲ್ಲಿ ಹೀಗಿರುತ್ತೆ. You've probably seen in the parades. ನೀವು ಪೆರೇಡ್ ನಲ್ಲಿ ನೋಡಿರಬಹುದು. And they say left turn, they left turn. ಎಡಕ್ಕೆ ತಿರುಗಿ ಅಂದ್ರೆ ಎಡಕ್ಕೆ ತಿರುಗಿಬಿಟ್ಟು, right turn, right turn. ಬಲಕ್ಕೆ ತಿರುಗಿ ಅಂದ್ರೆ ಬಲಕ್ಕೆ ತಿರುಗಿ, march. ಮುಂದೆ ಹೋಗು ಅಂದ್ರೆ ಹೋಗ್ತಾರೆ. So that's what he was saying. ಹಾಗೆ ಅದನ್ನ ಹೇಳ್ತಾ ಇದ್ದಾನೆ ಇಲ್ಲಿ. And he said, Jesus, I can see that you're also like that. ಯೇಸುವಿನ ಬಗ್ಗೆ ಹೇಳ್ತಾನೆ, ನೀನು ಹಾಗೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳ್ತಾನೆ. Why is it that he could tell people to go and they would go? ಯಾಕೆ ಅವನು ಮನುಷ್ಯರಿಗೆ ಹೋಗು ಅಂದ್ರೆ ಹೋಗ್ತಾ ಇದ್ರು? Because he says, I am under authority. ಆತನು ಹೇಳಿದನು, ನಾನು ಕೂಡ ಒಂದು ಅಧಿಕಾರಕ್ಕೆ ಕೆಳಗಡೆ ಇದ್ದೀನಿ. I have got one captain on top of me. ನನ್ನ ಮೇಲೆ ಒಬ್ಬ ಕ್ಯಾಪ್ಟನ್ ಇದ್ದಾನೆ. He tells me to come, I go immediately to him. ನನಗೆ ಆತ ಕರೆದ್ರೆ ನಾನು ತಕ್ಷಣ, or he tells me to do this, I do it. ನನಗೆ ಆತನು ಇದು ಮಾಡು ಅಂತ ಹೇಳಿದ್ರೆ ನಾನು ಮಾಡ್ತೀನಿ. And because I obey the authority above me, ನನ್ನ ಮೇಲಿನ ಆ ಒಂದು ಅಧಿಕಾರಕ್ಕೆ ನಾನು ಒಳಪಡೋದ್ರಿಂದ all the soldiers under me obey me. ನನ್ನ ಕೆಳಗಿನ ಸಿಪಾಯಿಗಳು ಕೂಡ ನಾನು ಹೇಳಿದ್ದನ್ನ ಕೇಳ್ತಾರೆ. Now if you go to some soldier and tell him to go, he's not going to listen to you. ನೀವು ಹೋಗಿ ಒಬ್ಬ ಸಿಪಾಯಿಗೆ ಹೋಗು ಅಂತ ಹೇಳಿದ್ರೆ ಅವನು ಹೋಗೋದಿಲ್ಲ. Why? ಯಾಕೆ? Because you're not under the military captain. ಯಾಕೆ ಅಂದ್ರೆ ನೀವು ಆ ಮಿಲಿಟರಿ ಕ್ಯಾಪ್ಟನ್ ಕೆಳಗಡೆ ಇರುವಂತವರಲ್ಲ. To have authority over somebody, you yourself must be under some authority. ನಮಗೆ ಅಧಿಕಾರವಿರಬೇಕು ಇನ್ನೊಬ್ಬರ ಮೇಲೆ ಅಂದ್ರೆ ನಾವು ಒಂದು ಅಧಿಕಾರದ ಕೆಳಗಡೆ ಇರಬೇಕಾಗುತ್ತೆ. So when Jesus told the devil to go, the devil would go. ಯೇಸು ಸ್ವಾಮಿ ಒಂದು ದೆವ್ವಕ್ಕೆ ನೀನು ಹೋಗು ಅಂತ ಹೇಳಿದ್ರೆ ಹೋಗ್ಬಿಡ್ತದೆ. Because Jesus himself was under the authority of God. ಯಾಕೆ ಅಂದ್ರೆ ಯೇಸು ಸ್ವಾಮಿ ಆ ದೇವರ ಅಧಿಕಾರದ ಕೆಳಗಡೆ ಇದ್ದಾತನು. It's a very simple principle. ಇದು ಒಂದು ಬಹಳ ಸರಳವಾದ ಸಿದ್ಧಾಂತವಾಗಿದೆ. But people who are not under the authority of God, ಯಾರು ದೇವರ ಅಧಿಕಾರದ ಕೆಳಗಡೆ ಇಲ್ವೋ, they tell the devil to go. ಅವರು ದೆವ್ವಕ್ಕೆ ಹೋಗು ಅಂದ್ರೆ the devil will laugh at that. ದೆವ್ವವು ಅವರನ್ನು ನೋಡಿ ನಗುತ್ತೆ. You see one example of that in Acts chapter 19. ಅಪೊಸ್ತಲರ ಕೃತ್ಯ 19ರಲ್ಲಿ ಒಂದು ಉದಾಹರಣೆಯನ್ನ ನಾವು ನೋಡ್ತೇವೆ. There were some people who were not under the authority of God. ಇಲ್ಲಿ ಕೆಲವರು ದೇವರ ಅಧಿಕಾರಕ್ಕೆ ಕೆಳಗಡೆ ಇರಲಿಲ್ಲ. There were some Jewish people in Acts 19 and verse 13. 13ನೇ ವಚನದಲ್ಲಿ ನೋಡ್ತೀವಿ, ಅಪೊಸ್ತಲರ ಕೃತ್ಯ 19ರಲ್ಲಿ. They had seen the apostle Paul casting out demons in the name of Jesus. ಯೇಸುವಿನ ಹೆಸರಲ್ಲಿ ಅಪೊಸ್ತಲ ಪೌಲನು ದೆವ್ವವನ್ನು ಬಿಡಿಸಿದ್ದನ್ನ ನೋಡಿದ್ರು ಅವರು. They thought, hey, this is a good idea, let us also do that. ಇದು ಒಳ್ಳೆ ಯೋಚನೆ, ಹಾಗೆ ಕೂಡ ನಾವು ಪ್ರಯತ್ನ ಮಾಡೋಣ ಅಂತ. So they saw one man with a demon inside him. ಯಾರೋ ಒಬ್ಬ ದೆವ್ವ ಹಿಡಿದವನ ಬಳಿ ಹೋದ್ರು. So they went to him. ಆತನ ಬಳಿಗೆ ಹೋಗಿ Acts 19:13. ಅಪೊಸ್ತಲರ ಕೃತ್ಯ 19:13 and said, I adjure you by Jesus whom Paul is preaching. ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನ ಯೇಸುವನ್ನು ಪ್ರಯೋಗ ಮಾಡಿದ್ರು ಅಲ್ಲಿ. There were 7 of them, these priests, who tried to do that. 7 ಮಂದಿ ಹಾಗೆ ಮಾಡ್ತಾ ಇದ್ರು ಮಕ್ಕಳು. But the evil spirit said in verse 15, 15ನೇ ವಚನದಲ್ಲಿ ದೆವ್ವವು ಅವರಿಗೆ ಹೀಗೆ ಹೇಳಿತು, I recognize Jesus and I know Paul. ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆ. But who are you?
ನೀವ್ಯಾದ್ರೆ ಯಾರು? Jesus, if he tells us to do something, we have to obey. ಯೇಸು ಹೇಳಿದ್ರೆ ನಾವು ಅದಕ್ಕೆ ಅಧೀನರಾಗಬೇಕು. Paul is also under that authority. If he tells us, we have to obey. ಪೌಲನು ಕೂಡ ಅಧಿಕಾರದ ಕೆಳಗಡೆ ಇದ್ದಂತನೂ ಅವನು ಹೇಳಿದ್ರು ನಾವು ಕೇಳ್ತೀವಿ. You are not under any authority. ನೀವು ಯಾವ ಅಧಿಕಾರದ ಕೆಳಗಡೆ ಇಲ್ಲದೆ ಇರೋರು. We're not going to listen to you. ನಾವು ನಿಮ್ಮ ಮಾತನ್ನ ಕೇಳಲಿಕ್ಕೆ ಇಷ್ಟ ಇಲ್ಲ. And it says they jumped on these 7 people and tore their clothes and they had to run out naked from there. ಆ 7 ಮಂದಿಯ ಮೇಲೆ ಈ ದೆವ್ವಗಳು ಬಿದ್ದು ಅವರ ಬಟ್ಟೆಗಳನ್ನು ಹರಿದು ಅವರನ್ನು ಓಡಿಸ್ಬಿಡ್ತಾ ಅವರು ಬೆತ್ತಲೆಯಾಗಿ ಓಡೋದ್ರು. What is the problem? ಇಲ್ಲಿ ತೊಂದರೆ ಏನಾಗಿತ್ತು? They were not under authority. ಅವರು ಅಧಿಕಾರದ ಕೆಳಗಡೆ ಇರಲಿಲ್ಲ. To have authority over the devil, you must be under authority first. ದೆವ್ವದ ಮೇಲೆ ಅಧಿಕಾರ ಇರಬೇಕು ಅಂದ್ರೆ ನಾವು ದೇವರ ಅಧಿಕಾರದ ಕೆಳಗಡೆ ಇರಬೇಕು. In other words, your life must be clean. ಬೇರೆ ತರದಲ್ಲಿ ಹೇಳಬೇಕು ಅಂದ್ರೆ ನಿಮ್ಮ ಜೀವಿತ ಶುದ್ಧವಾಗಿರಬೇಕು. If you have not confessed all your sins to God, ನೀವು ನಿಮ್ಮ ಪಾಪಗಳನ್ನು ದೇವರಿಗೆ ಅರಿಕೆ ಮಾಡಿಲ್ಲ ಅಂದ್ರೆ, if you have not asked God to forgive you all your sins, ಈ ದೇವರಲ್ಲಿ ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಲಿಕ್ಕೆ ಕೇಳಿಕೊಂಡಿಲ್ಲ ಅಂದ್ರೆ, if you have hurt other people and you have not asked forgiveness from them, ಬೇರೆಯವ್ರನ್ನ ನೋಯಿಸಿದ್ರೆ ಅವರಿಂದ ಕ್ಷಮೆ ನೀವು ಕೇಳಿಲ್ಲ ಅಂತ ಅಂದ್ರೆ, then there is some sin in your heart. ನಿಮ್ಮ ಹೃದಯದಲ್ಲಿ ಒಂದು ಪಾಪವಿದೆ. If you hurt your wife, ನಿಮ್ಮ ಹೆಂಡತಿಗೆ ನೋಯಿಸಿದ್ರೆ and you did not ask forgiveness, ನೀವು ಕ್ಷಮೆಯನ್ನು ಕೇಳಿಲ್ಲ ಅಂದ್ರೆ, there's sin in your life. ನಿಮ್ಮ ಜೀವಿತದ ಹೃದಯದಲ್ಲಿ ಪಾಪವಿದೆ. If you are committing some secret sin in your life, ನಿಮ್ಮ ಜೀವಿತದಲ್ಲಿ ರಹಸ್ಯವಾಗಿ ಕೆಲವು ಪಾಪಗಳನ್ನು ಮಾಡ್ತಾ ಇದ್ದೀರಾ, if you're cheating or stealing, ಯಾವುದೋ ವಂಚನೆ ಮಾಡ್ತಾ ಇದ್ದೀರಾ, ಇಲ್ಲ ಕಳ್ಳತನ ಮಾಡ್ತಾ ಇದ್ದೀರಾ, your heart is not clean, ನಿಮ್ಮ ಹೃದಯ ಶುದ್ಧವಾಗಿಲ್ಲ, and you try to go against the devil, ದೆವ್ವದ ವಿರುದ್ಧವಾಗಿ ಹೋಗ್ಲಿಕ್ಕೆ ಹೋಗ್ತೀರಾ, the devil will say, Jesus I know, but who are you? ಯೇಸು ನನಗೆ ಗೊತ್ತಿದೆ, ನೀನು ಯಾರು ಅಂತ ನಮ್ಮನ್ನು ಕೇಳ್ತಾರೆ ನಿಮ್ಮನ್ನ. This is the trouble with so many Christians in our country. ಈ ನಮ್ಮ ದೇಶದಲ್ಲಿರುವಂತ ಬಹಳಷ್ಟು ಕ್ರೈಸ್ತರ ಸಮಸ್ಯೆ ಇದೇ ಆಗಿದೆ. They have no authority over Satan. ಅವರಿಗೆ ಸೈತಾನನ ಮೇಲೆ ಅಧಿಕಾರವಿಲ್ಲ. Because there's so much secret sin in their life. ಅವರ ಒಳ ಜೀವಿತದಲ್ಲಿ, ರಹಸ್ಯ ಜೀವಿತದಲ್ಲಿ ಬಹಳಷ್ಟು ಪಾಪವಿದೆ. Do you know that secret sin is like cancer? ಆ ಒಂದು ರಹಸ್ಯ ಪಾಪ ಅನ್ನೋದು ಒಂದು ಕ್ಯಾನ್ಸರ್ ಹಾಗೆ ಅಂತ ಗೊತ್ತಾ ನಿಮಗೆ?